ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ ಮಕ್ಕಳೇ? ವಿಠ್ಠಲ್ ಜೇಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇಲ್ಲಿನ ಮಕ್ಕಳು ಬಂದಿದ್ದಾರೆ. ಇವರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳೋಣವಾ ಮಕ್ಕಳೇ? ಎಲ್ಲರಿಗೂ ಶುಭೋದಯ. ನಾನು ಅನುಪಮಾ, 9ನೇ ತರಗತಿ. ಇತಿಹಾಸ ಪ್ರಸಿದ್ಧ ವಿಟ್ಲ ಶ್ರೀ ಪಂಚಲಿಂಗೇಶ್ವರನ ಪ್ರಶಾಂತ ಸನ್ನಿಧಿ, ಹಚ್ಚ ಹಸುರಾದ ಪ್ರಕೃತಿಯ ಒಡಲು ಇಲ್ಲಿ ಸುಮಾರು 34 ವರ್ಷಗಳ ಹಿಂದೆ ಸ್ಥಾಪಿತಗೊಂಡು 19 ವರ್ಷಗಳಿಂದ ಸತತ 100% ಫಲಿತಾಂಶ ದಾಖಲಿಸಿಕೊಂಡು ಬಂದಿರುವ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡ ನಮ್ಮೂರಿನ ಹೆಮ್ಮೆಯ ಶಾಲೆ ವಿಠ್ಠಲ್ ಜೇಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ಇಂದು ಬಾಲವೃಂದದಲ್ಲಿ ವೈವಿಧ್ಯತಾ ಕಾರ್ಯಕ್ರಮವನ್ನು ನೀಡಲಿದ್ದೇವೆ. ಆವ ಬಲಂ ಇದ್ದುಡೇನ್ ದೈವ ಬಲಂ ಇಲ್ಲದುಡೆ, ದೇವರ ಕೃಪೆ ಇಲ್ಲದೆ ಯಾವ ಕಾರ್ಯವೂ ಸುಗಮವಾಗಿ ಸಾಗದು. ಇದೀಗ ಪ್ರಾರ್ಥಿಸಲಿದ್ದಾರೆ ಗೆಳತಿಯರಾದ ಮನೋನ್ಮಯಿ, ಕವನ, ಅನನ್ಯ 10ನೇ ತರಗತಿ ಹಾಗೂ ಧೃತಿ ನಾಯಕ್ 8ನೇ ತರಗತಿ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ ಹಂ ಭಜೆ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಸಂತತಮಹಂ ಕುಂಜರಮುಗಂ ಶಂಕರಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಸಂತತಮಹಂ ದಂತಿ ಸುಂದರಮುಗಂ ಅಂತಕಾಂತಕಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ. ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ, ಸುರೇಂದ್ರ ಮಹನೀಯ ಗುಣಶೀಲಂ, ಜಪ ತಪ ಸಮಾಧಿ ಸುಖ ವರದಾನುಕೂಲಂ, ಭಾವಿತ ಸುರ ಮುನಿ ಗಣ ಭಕ್ತ ಪರಿಪಾಲಂ, ಭಯಂಕರ ವಿಷಂಗ ಮಾತಂಗ ಕುಲಕಾಲಂ, ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ. ಕನಕ ಕೇಯೂರ ಹಾರಾವಳಿ ಕಲಿತ ಗಂಭೀರ ಗೌರಗಿರಿ ಶೋಭಂ ಸುಶೋಭಂ, ಕನಕ ಕೇಯೂರ ಹಾರಾವಳಿ ಕಲಿತ ಗಂಭೀರ ಗೌರಗಿರಿ ಶೋಭಂ ಸುಶೋಭಂ, ಕಾಮಾದಿ ಭಯ ಭರಿತ ಮೂಢಮದ ಕಲಿ ಕಲುಷ ಕಂಠಿತ ಮಕಂಡ ಪ್ರತಾಪಂ, ಸನಕ ಸುಖ ನಾರದ ಪತಂಜಲಿ ಪರಾಶರ ಮದಂಗ ಮುನಿ ಸಂಗ ಸಲಾಪಂ, ಸತ್ಯ ಪರಮಾಬ್ಜನಯನ ಪ್ರಮುದ ಮುಕ್ತಿಗರ ಸತ್ವಮಸಿ ನಿತ್ಯ ನಿಗಮಾದಿ ಸ್ವರೂಪಂ, ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೆ ಹಂ ಭಜೆ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ. ಈಗ ಭಗವದ್ಗೀತೆಯ ಶ್ಲೋಕ ಕೇಳೋಣವೇ? ಕುಮಾರಿ ಶಮ 8ನೇ ತರಗತಿ ಇವರಿಂದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ
अथ पञ्चदशोऽध्यायः पुरुषोत्तमयोगः। श्रीभगवानुवाच ऊर्ध्वमूलमधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् अधश्चोर्ध्वं प्रसृतास्तस्य शाखा गुणप्रवृद्धा विषयप्रवालाः अधश्च मूलान्यनुसन्ततानि कर्मानुबन्धीनि मनुष्यलोके न रूपमस्येह तथोपलभ्यते नान्तो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन छित्त्वा ततः पदं तत्परिमार्गितव्यम् यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी निर्मानमोहाजितसङ्गदोषा अध्यात्मनित्या विनिवृत्तकामाः द्वन्द्वैर्विमुक्ताः सुखदुःखसंज्ञैः गच्छन्त्यमूढाः पदमव्ययं तत्। हरिः ओम् इति पञ्चश्लोकाः। ಶ್ರೀಕೃಷ್ಣಾರ್ಪಣಮಸ್ತು. ಕತೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಕತೆ ಹೇಳುತ್ತಾ ಕುಂತರೆ ಸಮಯದ ಅರಿವೇ ಇರಲಾಗದು. ಇಂದಿನ ಜನತೆಗೆ ಕತೆ ಕೇಳು ಅಭ್ಯಾಸವೇ ಮಾಯವಾದಂತಿದೆ. ಇದೀಗ ಪುಟಾಣಿ ಅಭಿನವ ಕೃಷ್ಣ 8ನೇ ತರಗತಿ ಈಗ ಕತೆ ಹೇಳಿ ನಿಮ್ಮನ್ನು ಕಥಾಲೋಕಕ್ಕೆ ಕೊಂಡೊಯ್ಯುತ್ತಾನೆ. ನನ್ನ ಕಥೆಯ ಶೀರ್ಷಿಕೆ 4 ಗೆಳೆಯರು ಮತ್ತು ಬೇಟೆಗಾರ. ಒಂದಾನೊಂದು ಕಾಲದಲ್ಲಿ ಸಮುದ್ರ ತೀರದ ಒಂದು ಕಾಡಿನಲ್ಲಿ 3 ಗೆಳೆಯರು ವಾಸಿಸುತ್ತಿದ್ದರು. ಅವರಾರೆಂದರೆ ಒಂದು ಜಿಂಕೆ, ಒಂದು ಕಾಗೆ ಮತ್ತು ಒಂದು ಇಲಿ. ಅವು ಒಟ್ಟಿಗೆ ತಮ್ಮ ಊಟವನ್ನು ಹಂಚಿಕೊಂಡು ತಿನ್ನುತ್ತಿದ್ದವು. ಒಂದು ದಿನ ಒಂದು ಕಡಲಾಮೆ ಅವುಗಳ ಬಳಿಗೆ ಬಂದಿತು. ನಾನು ಕೂಡ ನಿಮ್ಮ ಗೆಳೆಯನಾಗಿರಲು ಬಯಸುತ್ತೇನೆ. ನಾನು ಒಂಟಿಯಾಗಿದ್ದೇನೆ. ನಿನಗೆ ಸುಸ್ವಾಗತ, ಕಾಗೆ ಹೇಳಿತು. ಆದರೆ ನಿನ್ನ ವೈಯಕ್ತಿಕ ಸುರಕ್ಷತೆಯ ವ್ಯವಸ್ಥೆ ಏನು? ಸುತ್ತಲೂ ಅನೇಕ ಬೇಟೆಗಾರರಿದ್ದಾರೆ. ಅವರು ಆಗಾಗ ಈ ಕಾಡಿಗೆ ಬೇಟೆ ಕೊಡುತ್ತಿರುತ್ತಾರೆ. ಬೇಟೆಗಾರ ಬಂದಾಗ ನೀನು ಹೇಗೆ ಜೀವ ಉಳಿಸಿಕೊಳ್ಳುವೆ? ಇದಕ್ಕಾಗಿಯೇ ನಾನು ನಿಮ್ಮ ಗುಂಪನ್ನು ಸೇರುತ್ತಿರುವುದು, ಕಡಲಾಮೆ ಹೇಳಿತು. ಅವರು ಮಾತು ಮುಗಿಸುವಷ್ಟರಲ್ಲಿ ಒಬ್ಬ ಬೇಟೆಗಾರ ಕಾಣಿಸಿಕೊಂಡ. ಬೇಟೆಗಾರನನ್ನು ನೋಡುತ್ತಿದ್ದಂತೆ ಜಿಂಕೆಯು ಥಟ್ಟನೆ ಓಡಿತು. ಕಾಗೆಯು ಆಕಾಶದಲ್ಲಿ ಹಾರಿತು. ಇಲ್ಲಿಯೂ ಓಡಿ ಬಿಲದಲ್ಲಿ ಅವಿತುಕೊಂಡಿತು. ಕಡಲಾಮೆಯು ತ್ವರಿತವಾಗಿ ತೆವಳಲು ಪ್ರಯತ್ನಿಸಿತು. ಆದರೆ ಬೇಟೆಗಾರನು ಅದನ್ನು ಹಿಡಿದುಕೊಂಡ. ಅದನ್ನು ತನ್ನ ಬಲೆಯಲ್ಲಿ ಕಟ್ಟಿ ಹಾಕಿದ. ಜಿಂಕೆಯನ್ನು ಕಳೆದುದರಿಂದ ಅವನಿಗೆ ದುಃಖವಾಗಿತ್ತು. ಆದರೆ ಹಸಿವಿನಿಂದಿರುವುದಕ್ಕಿಂತ ಕಡಲಾಮೆಯ ಸವಿಯೂಟವಾದರೂ ಸಿಗುತ್ತಲ್ಲ ಎಂದು ಅವನು ಭಾವಿಸಿದ. ಕಡಲಾಮೆಯ 3 ಗೆಳೆಯರು ತಮ್ಮ ಗೆಳೆಯ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದರಿಂದ ತುಂಬಾ ಸಂಕಟಪಟ್ಟರು. ಅವರೆಲ್ಲರೂ ಒಂದೆಡೆ ಕೂತು ತಮ್ಮ ಗೆಳೆಯನನ್ನು ಬೇಟೆಗಾರನ ಬಲೆಯಿಂದ ಬಿಡಿಸಿಕೊಳ್ಳುವ ಉಪಾಯ ಏನೆಂದು ಚಿಂತಿಸಿದರು. ತರುವಾಯ ಕಾಗೆಯು ಆಕಾಶದಲ್ಲಿ ಹಾರಿ ಬೇಟೆಗಾರನು ನದಿಯ ದಡದಲ್ಲಿ ನಡೆದು ಬರುತ್ತಿರುವುದನ್ನು ಪತ್ತೆ ಹಚ್ಚಿತು. ಅವರ ಯುಕ್ತಿಯ ಪ್ರಕಾರ ಜಿಂಕೆಯು ಬೇಟೆಗಾರನಿಗೆ ಕಾಣದಂತೆ ಅವನಿಗಿಂತ ಮುಂದೆ ಹೋಗಿ ಅವನು ಬರುವ ದಾರಿಯಲ್ಲಿ ಸತ್ತಂತೆ ಮಲಗಿಕೊಂಡಿತು. ಬೇಟೆಗಾರನು ದೂರದಿಂದಲೇ ನೆಲದ ಮೇಲೆ ಮಲಗಿದ್ದ ಜಿಂಕೆಯನ್ನು ನೋಡಿದ ಮತ್ತು ಜಿಂಕೆಯನ್ನು ಕಂಡಿದ್ದರಿಂದ ಅವನಿಗೆ ತುಂಬ ಸಂತೋಷವಾಯಿತು. ಈಗ ನಾನು ಅದರ ಮಾಂಸದ ಸವಿಯೂಟ ಮಾಡಬಹುದು, ಪೇಟೆಯಲ್ಲಿ ಅದರ ಸುಂದರವಾದ ಚರ್ಮವನ್ನು ಮಾರಬಹುದು ಎಂದು ಬೇಟೆಗಾರನು ಯೋಚಿಸಿದ. ಈಗ ನಾನು ಅದರ ಮಾಂಸದ ಸವಿಯೂಟ ಮಾಡಬಹುದು, ಪೇಟೆಯಲ್ಲಿ ಅದರ ಸುಂದರವಾದ ಚರ್ಮವನ್ನು ಮಾರಬಹುದು ಎಂದು ಬೇಟೆಗಾರನು ಯೋಚಿಸಿದ. ಅವನು ಕಡಲಾಮೆಯನ್ನು ನೆಲದ ಮೇಲಿಟ್ಟು ಜಿಂಕೆಯನ್ನು ಹಿಡಿದುಕೊಳ್ಳಲು ಓಡಿದ. ಇಷ್ಟರಲ್ಲಿ ಮೊದಲೇ ಎಣಿಸಿದಂತೆ ಇಲ್ಲಿಯೂ ಇಡೀ ಬಲೆಯನ್ನು ಕತ್ತರಿಸಿ ಹಾಕಿ ಕಡಲಾಮೆಯನ್ನು ಸ್ವಾತಂತ್ರ್ಯಗೊಳಿಸಿತು. ಕಡಲಾಮೆಯು ಅವಸರವಾಗಿ ತೆವಳಿಕೊಂಡು ನೀರಿನಲ್ಲಿ ಮರೆಯಾಯಿತು. ಬೇಟೆಗಾರನು ಜಿಂಕೆಯ ಹತ್ತಿರ ಹೋದಾಗ ಜಿಂಕೆಯು ಛಗ್ಗನೆ ಹಾರಿ ಕಾಡಿನ ತೋಡಿತು. ಅವನ ಆಶ್ಚರ್ಯದಿಂದ ಬಾಯಿ ತೆರೆದು ನಿಂತುಕೊಂಡ.
ಏನಾಗುತ್ತಿದೆ ಎಂದು ಅವನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಜಿಂಕೆಯು ಕಣ್ಮರೆಯಾಗಿತ್ತು. ನಿರಾಸೆಯಿಂದ ಬೇಟೆಗಾರ ನೆಲದ ಮೇಲೆ ಬಿಟ್ಟು ಬಂದಿದ್ದ ಕಡಲಾಮೆಯನ್ನು ಎತ್ತಿಕೊಳ್ಳಲು ಆ ಕಡೆ ತಿರುಗಿದ. ಆದರೆ ಬಲಿಯು ಚೂರು ಚೂರಾಗಿ ಬಿದ್ದಿತ್ತು. ಕಡಲಾಮೆಯು ತಪ್ಪಿಸಿಕೊಂಡಿತ್ತು. ಇದನ್ನು ಕಂಡು ಬೇಟೆಗಾರನು ದಿಗ್ಭ್ರಮಗೊಂಡ. ಒಂದು ಕ್ಷಣ ತಾನು ಕನಸು ಕಾಣುತ್ತಿದ್ದೇನೆಯೇ ಎಂದು ಯೋಚಿಸಿದ. ಆದರೆ ಅಲ್ಲಿ ಕತ್ತರಿಸಿದ ಬಲೆ ಬಿದ್ದಿತ್ತು. ಪವಾಡ ಏನಾದರೂ ನಡೆಯಿತೆ ಎಂದು ಅವನು ನಂಬಲೇಬೇಕಾಯಿತು. ಬೇಟೆಗಾರನು ಈ ಎಲ್ಲ ಘಟನೆಗಳನ್ನು ಕಂಡು ಬಿಚ್ಚಿ ಬಿದ್ದು ಓಡಿ ಹೋದ. 4 ಗೆಳೆಯರು ಮತ್ತು ಸಂತೋಷದಿಂದ ಜೀವನವನ್ನು ನಡೆಸಿದರು. ನೀತಿ: ಆಪತ್ತಿಗಾದವನೇ ನಿಜವಾದ ಗೆಳೆಯ. ರವಿ ಕಾಣದ್ದನ್ನು ಕವಿ ಕಂಡ. ಕವಿಯ ದೃಷ್ಟಿಗೆ ಎಲ್ಲವೂ ಗೋಚರ. ಕವಿಯೊಬ್ಬನ ಬರಹಗಳಲ್ಲಿ ಜಡವು ಚೇತನ, ಅಭಾವವು ಭಾವ, ಶವವು ಶಿವನಾಗಬಲ್ಲುದು. ಈಗ ಕವಿತಾ ವಾಚನ ಕೇಳೋಣ. KS ವಿಜೇತ್, 6ನೇ ತರಗತಿ, ಇವರಿಂದ. ನನ್ನ ಕವನದ ಶೀರ್ಷಿಕೆ ಜಾತ್ರೆ. ಬೇಸಿಗೆ ಬೇಗೆ ಕರಗುವ ಸಮಯ, ಜಾತ್ರೆಯ ಸೊಬಗ ಸವಿಯೋಣ ಬಾರ. ಬೇಸಿಗೆ ಬೇಗೆ ಕರಗುವ ಸಮಯ, ಜಾತ್ರೆಯ ಸೊಬಗ ಸವಿಯೋಣ ಬಾರ. ಪಿಪಿ ವಾಲಗ ರಾಟೆಯ ಗುದ್ದಿಗೆ, ದೇವರ ಆರತಿ ಗಂಟೆಯ ಸದ್ದಿಗೆ. ಪಿಪಿ ವಾಲಗ ರಾಟೆಯ ಗುದ್ದಿಗೆ, ದೇವರ ಆರತಿ ಗಂಟೆಯ ಸದ್ದಿಗೆ. ಬಗೆ ಬಗೆ ಬಣ್ಣದ ತಿನಿಸು, ನಿಮಿಷದಲ್ಲಿ ಮಾಯವಾಗಲು ಹುಸಿ ಮುನಿಸು. ಬಗೆ ಬಗೆ ಬಣ್ಣದ ತಿನಿಸು, ನಿಮಿಷದಲ್ಲಿ ಮಾಯವಾಗಲು ಹುಸಿ ಮುನಿಸು. ವಿಧ ವಿಧ ರಂಗಿನ ಬಟ್ಟೆ ಬರೆ, ಕೈ ಬೀಸಿ ಖರೀದಿಸಲು ಮಾಡಿದೆ ಕರೆ. ವಿಧ ವಿಧ ರಂಗಿನ ಬಟ್ಟೆ ಬರೆ, ಕೈ ಬೀಸಿ ಖರೀದಿಸಲು ಮಾಡಿದೆ ಕರೆ. ಆ ಕಡೆ ಈ ಕಡೆ ಆಟೋಟದ ನೋಟ, ನಿನ್ನ ಮೇಲೆ ಮಾಡುತ್ತಿದೆ ಮೋಹಕ ಮಾಟ. ಆ ಕಡೆ ಈ ಕಡೆ ಆಟೋಟದ ನೋಟ, ನಿನ್ನ ಮೇಲೆ ಮಾಡುತ್ತಿದೆ ಮೋಹಕ ಮಾಟ. ಊರೆಲ್ಲ ಸಡಗರ ಸಂಭ್ರಮ, ಎಲ್ಲರಲ್ಲೂ ಹರುಷದ ಉಗಮ. ಅಂಗಡಿ ಮುಂಗಟ್ಟು ತುಂಬಿದ ಚಿತ್ತಾರ. ಊರೆಲ್ಲ ಸಡಗರ ಸಂಭ್ರಮ, ಎಲ್ಲರಲ್ಲೂ ಹರುಷದ ಉಗಮ. ಅಂಗಡಿ ಮುಂಗಟ್ಟು ತುಂಬಿದ ಚಿತ್ತಾರ. ಮರೆಯಾಲದಿ ವರ್ಷದ ಆರಂಭ ಈ ಉತ್ಸವ, ಮನೆ ಮನ ತುಂಬಿತು ಸಂಭ್ರಮವ. ವರ್ಷದ ಆರಂಭ ಈ ಉತ್ಸವ, ಮನೆ ಮನ ತುಂಬಿತು ಸಂಭ್ರಮವ. ಮನುಜಕುಲ ತನ್ನ ಜನ್ಮದಾತಿ ಭೂಮಿಯನ್ನು ರಕ್ಷಿಸಬೇಕೆಂಬ ಆಶಯಗೀತೆಯನ್ನು ಹಾಡಲಿದ್ದಾರೆ ನನ್ನ ಗೆಳತಿಯರು. ಈಗ ಕೀಬೋರ್ಡಿನಲ್ಲಿ ಸಹಕರಿಸಲಿದ್ದಾರೆ ಜಿತಿನ್ ಆರ್ ಕೃಷ್ಣ, 9ನೇ ತರಗತಿ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ, ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲ ರಾಗ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ, ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲ ರಾಗ. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು, ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು, ಪ್ರಿಯ ಗೆಳತಿ ಹಾಡೊಂದ ಹಾಡೇ. ಬಾನ ಸಂಚಾರಿಣಿಯೇ ಅನುಭವದ ಹೊಂಗಣಿಯೇ, ಲೋಕವಾರ್ತೆಯದೇನು ಅರುಹೇ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ, ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲ ರಾಗ. ಏನೆಂದು ಹಾಡಲಿ ನಾನು, ಏನಾರು ಹಲಿ ಚೆಲುವೆ. ಏನೆಂದು
ಮಲ್ಲಿಗೆ ಇಲ್ಲ ಬೆಲೆಯು. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲ ರಾಗ. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು ಪೂರ. ಭಿತ್ತಿಯಲ್ಲಿ ಬಿಡಿಸುವನು ಗಿಡ ಬಳ್ಳಿ ಚಿತ್ತಾರ ಮರೆತೇ ಬಿಟ್ಟಿಹನು ಮಣ್ಣ ಸೊಗಡ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲ ರಾಗ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೇಂಕಾರ ಕವಿ ಕಲ್ಪನೆಯ ಗಾನ ಲಹರಿ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೇಂಕಾರ ಕವಿ ಕಲ್ಪನೆಯ ಗಾನ ಲಹರಿ. ನಲುಗದಿರು ಇದ ಕೇಳಿ ಬರಡಲ್ಲ ಈ ಭುವಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತದರೊಳಗೊಂದು ಕುಕಿಲ ರಾಗ. ಬೆರೆಸಿತದರೊಳಗೊಂದು ಕುಕಿಲ ರಾಗ. ಬೆರೆಸಿತದರೊಳಗೊಂದು ಕುಕಿಲ ರಾಗ. ಮಿಮಿಕ್ರಿ ಒಂದು ವಿಭಿನ್ನವಾದ ಕಲೆ. ಈಗ ಮಿಮಿಕ್ರಿ ಮಾಡಲಿದ್ದಾನೆ ನಿಹಾಲ್, 8ನೇ ತರಗತಿ. ಅಜ್ಜಿ ಮನೆಗೆ ಹೋಗುವ ಖುಷಿಯಲ್ಲಿ ಬೆಳಗ್ಗೆ ಬೇಗ ಬೇಗ ಎದ್ದು ಸ್ನಾನಕ್ಕೆ ಹೋದೆ. ಹೋಗುವಾಗ ಪಕ್ಕದ ಮನೆಯ ಕೋಳಿ ಎಂದು ಕೂಗಿತು. ತಿಂಡಿ ತಿಂದು ರೈಲ್ವೆ ಸ್ಟೇಷನ್ಗೆ ಹೋಗಿ ಸ್ವಲ್ಪ ಹೊತ್ತು ನಿಂತಾಗ ಕೂ ಕೂ ಎಂದು ರೈಲು ಬಂದಿತು. ರೈಲಿನಲ್ಲಿ ಹೋಗುತ್ತಿರುವಾಗ ಒಂದು ದೊಡ್ಡ ಬಯಲು ಪ್ರದೇಶ. ಆ ಬಯಲು ಪ್ರದೇಶದಲ್ಲಿ ಹೋಗುವಾಗ ದನಗಳ ಗುಂಪು ರೈಲಿನ ಶಬ್ದಕ್ಕೆ ಎಂದು ಹೆದರಿ ಓಡಿತು. ರೈಲಿನಿಂದ ಇಳಿದು ರೈಲ್ವೆ ಸ್ಟೇಷನ್ನಿಂದ 5 ನಿಮಿಷದ ದಾರಿ. ಆ 5 ನಿಮಿಷದ ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಸುಂದರವಾದ ನವಿಲು ಎಂದು ಕೂಗಿತು. ಆಚೆ ಪಕ್ಕದಲ್ಲಿ ಒಂದು ದೊಡ್ಡ ಕೊಳವಿತ್ತು. ಆ ಕೊಳದಲ್ಲಿ ಒಂದು ಬಾತುಕೋಳಿ ಎಂದು ಕೂಗಿತು. ಅದರ ಪಕ್ಕದಲ್ಲಿ ಒಂದು ದೊಡ್ಡ ಮರವಿತ್ತು. ಆ ಮರದಲ್ಲಿ ಕೋಗಿಲೆ ಎಂದು ಹಾಡುತ್ತಿತ್ತು. ಅದರ ಶಬ್ದ ಕೇಳಿ ನಾನು ಅದರ ಹತ್ತಿರ ಬರುವಾಗ ಅದು ಹಾರಿ ಹೋಯಿತು. ದೂರದಲ್ಲಿ ಅಜ್ಜಿ ಮನೆ ಕಂಡಿತು. ಆಗ ಆ ಕಾರಣದಿಂದ ನಾನು ಓಡಿಕೊಂಡು ಹೋದೆ. ಅಜ್ಜಿ ಮನೆಯಲ್ಲಿ ಒಂದು ನಾಯಿ ನನ್ನನ್ನು ನೋಡಿ ಎಂದು ಬೊಗಳಿತು. ಮನೆಯ ಒಳಗೆ ಹೋಗುತ್ತಿರುವಾಗ ಬೆಕ್ಕು ಮ್ಯಾವ್ 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 ಎಂದು ಕೂಗಿತು. ಆಗ ಅಜ್ಜಿ ಒಳಗಿನಿಂದ ಬಂದರು. ನನಗೆ ತಿಂಡಿ ಕಾಪಿ ಕೊಟ್ಟರು. ಅದರಿಂದ ನನಗೆ ತುಂಬ ಖುಷಿಯಾಯಿತು. ಈಗ ಕುಮಾರಿ ಮನೋಜ್ಞ ಮತ್ತು ವರ್ಷ 10ನೇ ತರಗತಿ ತಮ್ಮ ಸಂಗೀತ ವಾದ್ಯಗಳನ್ನು ನುಡಿಸಿ ಮನತಣಿಸಲಿದ್ದಾರೆ.
ಮಂಕುತಿಮ್ಮನ ಕಗ್ಗದ ಸಾರ ಸರ್ವಕಾಲಕ್ಕೂ ಪ್ರಸ್ತುತ. ಇದರ ಮಹತ್ವ ಚುಟುಕಾಗಿ ಹೇಳಲಿದ್ದಾರೆ ಕುಮಾರಿ ಮಹಿಮಾ ಆರ್ಕೆ, 9ನೇ ತರಗತಿ. ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ ಕವಿಗಳಲ್ಲಿ ಡಿವಿಜಿಯವರು ಒಬ್ಬರು. ದಾರಿದೀವಿಗೆಯಂತೆ ಜೀವನದ ಪ್ರತಿ ವಿಚಾರದ ಬಗೆಗೂ ವಿವರಗಳನ್ನು ಒಳಗೊಂಡ ಡಿವಿಜಿಯವರ ಜೀವನ ಅನುಭವದ ರಸಪಾಕವೇ ಮಂಕುತಿಮ್ಮನ ಕಗ್ಗ. ಇಲ್ಲಿ ಡಿವಿಜಿಯವರ ಅನುಭವ, ಅಧ್ಯಯನ, ಆಲೋಚನೆಗಳ ಸಾರ ಕಗ್ಗದ 945 ಚೌಪದಿಗಳಲ್ಲಿ ಮಡುಗಟ್ಟಿದೆ. ಈ ಮಂಕುತಿಮ್ಮನ ಕಗ್ಗವು ಪಂಡಿತರನ್ನು, ಪ್ರಸಿದ್ಧರನ್ನು ಉದ್ದೇಶಿಸಿದ್ದಲ್ಲ, ಬಹು ಸಾಮಾನ್ಯರಾದವರ ಮನೆಯ ಬೆಳಕಿಗೆ ಇದು ಎಣ್ಣೆ. ಜೀವನ, ಬಾಳುವೆ, ಬದುಕು ಇವು ಡಿವಿಜಿಯವರಿಗೆ ಬಹಳ ಪ್ರಿಯವಾದ ಶಬ್ದಗಳಾಗಿದ್ದವು. ಜೀವನವು ದೇವರು ಕೊಟ್ಟವರ, ಜೀವನವನ್ನು ಅಂದಗೊಳಿಸುವುದೇ ನಾವು ದೇವರಿಗೆ ಸಲ್ಲಿಸುವ ಕೃತಜ್ಞತೆ. ಜೀವನ ಸಮೃದ್ಧಿ, ಜೀವನ ಸಂಸ್ಕಾರ, ಜೀವನ ಸೌಂದರ್ಯಗಳನ್ನು ಹೇಳುವ, ಹೆಚ್ಚಿಸುವ ಅನೇಕ ಕಗ್ಗಗಳು ಇಲ್ಲಿವೆ. ಬಾಳನ್ನು ಚೆನ್ನಾಗಿಸುವುದು, ಜೀವನ ಸತ್ಯವನ್ನು ಕಂಡುಕೊಳ್ಳುವುದು, ನಮ್ಮ ಬಾಳನ್ನು ಶುಚಿಯಾಗಿ ಸತ್ವಯುತವಾಗಿ ಬಾಳುವಂತೆ ಮಾಡುವುದೇ ಕಗ್ಗದ ಉದ್ದೇಶ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇಲ್ಲಿನ ಒಂದೊಂದು ಕಗ್ಗವು ಜೀವನದ ಬೆಳಕು. ಇಡೀ ಜೀವನ ದರ್ಶನ ಸಾರಭೂತವಾಗಿ ಸ್ವಾರಸ್ಯ ಕಡದಂತೆ ಡಿವಿಜಿಯವರ ಕಲ್ಪನೆ, ಸೃಷ್ಟಿ, ಅಧ್ಯಯನ, ಅನುಭವದಿಂದ ಒಡಗೂಡಿ ತಿಮ್ಮನ ಮೂಲಕ ಹೇಳಲ್ಪಟ್ಟಿದೆ. ಜೀವನದ ಸಾರ್ಥಕತೆಗೂ ಸೊಬಗಿಗೂ ಆಧಾರಗಳಾದ ಜೀವನ ಉತ್ಸಾಹ, ಪುರುಷ ಪ್ರಯತ್ನ, ಲೋಕಸ್ನೇಹಗಳು ಇಲ್ಲಿ ಬಗೆ ಬಗೆಯಾಗಿ ಮಿಂಚಿವೆ. ಇಲ್ಲಿ ನಡೆಯುವುದು ಜೀವನದ ವಿಮರ್ಶೆ. ವಿಸ್ತಾರವಾಗಿ ಹೃದಯ ವೈಶಾಲ್ಯತೆಯಿಂದ ಬಾಳಲು ಕರೆ ನೀಡುವ ಕಗ್ಗವು ಬಾಳಿನೊಂದಿಗೆ ಆತ್ಮಕ್ಕೂ ಸಮಾಧಾನವನ್ನು ಕೊಡುತ್ತವೆ. ಇದು ಮಾನವನ ಬಾಳನ್ನು ಬೆಳಗುವ ಸೊಡರಾಗಿದ್ದು, ಜೀವನದ ಸರ್ವದೋಷಗಳನ್ನು ಅರಿತು ಅದನ್ನು ಕೆಚ್ಚಿನಿಂದ ಎದುರಿಸಬಲ್ಲ ಧೀಶಕ್ತಿ ಇಲ್ಲಿ ಲಾಸ್ಯವಾಡುತ್ತಿದೆ. ಹೀಗೆ ಕಗ್ಗ ಒಂದು ಜೀವನ ದರ್ಶನ ನಿರೂಪಿಸುವ ದರ್ಶನ ಕಾವ್ಯ. ಹುಟ್ಟಿನಿಂದ ಸಾವಿನವರೆಗಿನ ಮನುಷ್ಯನ ಬಾಳನ್ನು ನಮ್ಮ ಮುಂದಿರಿಸಿ ಎಲ್ಲ ಚಿಂತನೆಗಳನ್ನು ತೂಗಿ ನೋಡುವಂತೆ ಮಾಡುವುದು. ಆದ್ದರಿಂದಲೇ ಇದು ಸಾಮಾನ್ಯ ಜನರಿಗೂ ಪ್ರಿಯವಾಗಿದೆ. ಎಷ್ಟೋ ಜನರು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹೀಗೆ ಕಗ್ಗವು ಇಂದಿಗೂ ಆಚಾರ್ಯ ಕೃತಿಯಾಗಿ ನಿಂತು ಜನರ ಚಿಂತನೆಗೆ ಪ್ರಚೋದನೆ ನೀಡುವ, ಜನರ ಜೀವನದ ಮೇಲೆ ಬೀರಿರುವ ಪ್ರಭಾವ ಅಪೂರ್ವವಾದುದು. ಯಕ್ಷಗಾನ ಕರ್ನಾಟಕದ ಗಂಡು ಕಲೆ. ಯಕ್ಷಗಾನಕ್ಕಿರುವ ಮೆರುಗು, ವೈಭವಕ್ಕೆ ಸಾಟಿ ಯಾವುದಿದೆ ಹೇಳಿ? ಈಗ ಸುಂದರವಾದ ಭಾಗವತಿಕೆ ಸಾತ್ವಿಕ್ 10ನೇ ತರಗತಿ ಮತ್ತು ಕುಮಾರಿ ಅದ್ವೈತ 7ನೇ ತರಗತಿ ಇವರಿಂದ. ಗಜಮುಖದ ಬಗೆ ಗಣಪಗೆ ಚಲ್ವ ತ್ರಿಜಗ ವಂದಿತ ನಿಗಾರತಿ ಎತ್ತೀರೆ, ಆರತಿ ಬೆಳಗಿರೆ. ಗಜಮುಖದ ಬಗೆ ಗಣಪಗೆ ಒಳ್ಳಿತದವಲು ತೆಂಗಿನ ಕಾಯಿ ಕಡಲೆಯು ಎಳ್ಳುಂಡಾಳಿಗ ಕಬ್ಬು ಮೆಲುವವಗೆ ಬೆಳ್ಳಿಯ ಉಡಿಗೆಜ್ಜೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತೀರೆ, ಆರತಿ ಬೆಳಗಿರೆ. ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಶಾಂಕುಶಧಾರಿಗೆ ಹರುಷದಿ ಭಕುತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ ವೀರಮಣಿಯು ಹೂಂಕರಿಸುತ್ತಲಾಕ್ಷಣ ವೀರಮಣಿಯು ಹೂಂಕರಿಸುತ್ತಲಾಕ್ಷಣ ಸಾರೆ
ಎಲ್ಲವೋ ಸೂತನ ಮಗನೇ ಏ ಎಲ್ಲವೂ ಸೂತನ ಮಗನೇ ನೀ ಕಲಾದೊಳತಿ ಸಾಹಸಿಗನೇ ತಲೆಯನ್ನು ನೀಗಲಿಕಹುದು ಮೇರ್ಮಲೆ ದರೆ ನೋಡಲು ಬಹುದು ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಶ್ರೀನಿವಾಸಾಯ ಮಂಗಲಂ 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 ಆ ಆ ಆ ಆ ತಾಳ ತರುವ ಮುರಿದ ಪುಷ್ಪ ಮೂಲ ಸೀತಾಲೋಲ ಸುಗುಣ ಶೀಲರಾಮಚಂದಿರಾಯ ಶೀಲರಾಮಚಂದಿರಾಯ ಜಯ ಮಂಗಲಂ ಪಕ್ಷಿಗಮನ ಲಕ್ಷ್ಮೀರಮಣ ದಕ್ಷ ವೆಂಕಟರಮಣ ಕರುಣ ಈಕ್ಷಿಸಿ ರಕ್ಷಿಸಿ ಕಾಯೋ ಈಕ್ಷಿಸಿ ರಕ್ಷಿಸಿ ಕಾಯೋ ಜಯ ಮಂಗಲಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಓ ಇಷ್ಟು ಹೊತ್ತು ನಮ್ಮೀ ಕಾರ್ಯಕ್ರಮವನ್ನು ಆಲಿಸಿದ ಪ್ರೀತಿಯ ಎಲ್ಲಾ ಶ್ರೋತೃಗಳಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಮಂಗಳೂರು ಆಕಾಶವಾಣಿ, ನಮ್ಮ ಶಾಲಾ ಆಡಳಿತ ಮಂಡಳಿ, ಶಾಲಾ ಸಾಹಿತ್ಯ ಸಂಘ, ಆಡಳಿತಾಧಿಕಾರಿಗಳು, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಹಾಗೂ ಪೂಜ್ಯ ಗುರುವೃಂದದವರಿಗೂ ಅನಂತ ಜೇಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ? ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.